ಸಾಮ್ರಾಟ್ ತಲೆಗೆ ಬ್ಯಾಂಡೇಜ್ ಹಾಕಿ ಸಾನಿಯಾ ಒಂದು ಕಡೆ ಶಾಕ್ ಕೊಟ್ಟಿದ್ರೆ ಇನ್ನೊಂದ್ ಕಡೆ ರಾಣಿ ಅವ್ನು ಹೇಳಿದ್ರು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡದೆ ಮತ್ತೂ ದೊಡ್ಡ ಶಾಕ್ ಕೊಟ್ಟಿದ್ಲು. ಎಲ್ರ ಜೊತೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ದ ಸಾಮ್ರಾಟ್ ಸಾನಿಯಾ ಕಡೆ ನೋಡ್ದ. ಅವಳು ಎಷ್ಟು ಡಿಸಪಾಯಿಂಟ್ ಆಗಿದ್ಲು ಅಂದ್ರೆ ಜೀವನದಲ್ಲಿ ಇನ್ ಯಾವ ಹೋಪು ಉಳಿದಿಲ್ಲ ಅನ್ನೋ ಹಾಗೆ ಕೂತಿದ್ಲು. ತಲೆ ಎತ್ತಿ ಯಾರನ್ನೂ ನೋಡ್ಲಿಲ್ಲ. ಶ್ರೀಕಂಠ ದತ್ತ ಅವ್ರ ನಂತರ ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಇನ್ನೊಂದು ಚಾನ್ಸ್ ಈ ಜನ್ಮದಲ್ಲಿ ಸಿಗಲ್ಲ ಅಂತ ಅವಳಿಗೆ ಗೊತ್ತಾಗಿತ್ತು. ಅದೇ ಟೈಮ್ಗೆ ಶ್ರೀಕಂಠ ದತ್ತ ಅವ್ರ ಫೋನ್ ರಿಂಗ್ ಆಯ್ತು. ಕಾಲ್ ಪಿಕ್ ಮಾಡಿ ಖುಷಿಯಿಂದ ಹಾ ಸೂರಜ್ ಹೇಳು ಅಂತ ಕೇಳಿದ್ರು. ಆ ಕಡೆಯಿಂದ ಅದೇನು ಉತ್ತರ ಬಂತೋ ಶ್ರೀಕಂಠ ದತ್ತ ಅವರ ಮುಖ ಡಲ್ ಆಗೋಯ್ತು. ಮೊದ್ಲಿದ್ ಖುಷಿ ಮಂಗಮಾಯ ಆಗೋಯ್ತು. ವಾಟ್? ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗೋಯ್ತಾ? ಅದ್ ಹೇಗೆ? ನಿನ್ನೆ ತಾನೇ ಡೀಲ್ ಓಕೆ ಆಗಿ ಕಾಂಟ್ರಾಕ್ಟ್ ಸೈನ್ ಹಾಕಿದೀವಿ, ಇವತ್ತೇನಾಯ್ತು? ಸಡನ್ ಆಗಿ ಕ್ಯಾನ್ಸಲ್ ಮಾಡೋದು ಅಂದ್ರೆ ಏನರ್ಥ? ಶ್ರೀಕಂಠ ದತ್ತ ಲಿಟ್ರಲಿ ಕಿರಿಸ್ತಿದ್ರು. ಡೈನಿಂಗ್ ಟೇಬಲ್ ಅಲ್ಲಿದ್ದವರು ಎಲ್ಲರೂ ಆ ಕ್ಷಣಕ್ಕೆ ದಂಗಾಗಿ ಶ್ರೀಕಂಠ ದತ್ತ ಅವ್ರ ಕಡೆ ತಿರುಗಿದ್ರು. ಇಷ್ಟೊತ್ತು ತಲೆ ತಗ್ಗಿಸ್ಕೊಂಡು ಕೂತಿದ್ದ ಸಾನ್ಯಾ ಶಾಕ್ ಅಲ್ಲಿ ತಾತನ್ನೇ ನೋಡಿದ್ಲು. ಏನಾಯ್ತು ಸೂರಜ್? ಎಲ್ ತಪ್ಪಾಯ್ತು? ನೀನ್ ಎಲ್ಲಾನು ನೀಟಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ನಂಬಿಕೆ ಇಟ್ಕೊಂಡಿದ್ದೆ, ಹೇಗ್ ಮಿಸ್ ಮಾಡ್ದೆ ನೀನು? ತಾತನ್ ಧ್ವನಿ ಕೋಪಕ್ಕೆ ಇನ್ನೂ ಗಡ್ಸಾಗಿತ್ತು, ಮುಖ ಕೆಂಪಾಗಿತ್ತು. ಸೂರಜ್ ಆ ಕಡೆಯಿಂದ ಸರಿಯಾಗಿ ಏನೂ ಆನ್ಸರ್ ಕೊಡ್ತಾ ಇರ್ಲಿಲ್ಲ. ಶ್ರೀಕಂಠ ದತ್ತ ಕೋಪದಲ್ಲಿ ಫೋನ್ ಕಟ್ ಮಾಡಿ ಟೇಬಲ್ ಮೇಲೆ ಕೂತಿದ್ರು. ರಾಜೀವ್ ಸಮಾಧಾನವಾಗಿ ಅಪ್ಪ ಏನಾಯ್ತು ಅಂತ ಕೇಳ್ದ. ನಮ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ ಕೇಳಿ ಸಾಮ್ರಾಟ್ ಬಿಟ್ಟು ಇನ್ನೆಲ್ಲರೂ ಶಾಕ್ ಆದ್ರು. ಸಾಮ್ರಾಟ್ಗೆ ಮಾತ್ರ ಅದೆಷ್ಟು ಖುಷಿ ಆಯ್ತು ಅಂದ್ರೆ ಒಳೊಳಗೆ ಹಿರ ಹಿರ ಅಂತ ಹಿಕ್ತಾ ಇದ್ದ. ಯಾರಾದ್ರೂ ಮುಂದೆ ಮಾತಾಡೋಕ್ ಮುಂಚೆನೆ ಶ್ರೀಕಂಠ ದತ್ತ ಟೈಗರ್ ಡೀಲ್ ಕ್ಯಾನ್ಸಲ್ ಮಾಡಿದ್ದಾರೆ, ಆದ್ರೆ ಅವರು ಯಾಕೆ ಹಾಗೆ ಮಾಡಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ. ಅವ್ರು ಕೇಳಿದ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಆದ್ರೂ ಎಲ್ ಮಿಸ್ ಹೊಡಿತು? ಈ ಡೀಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇತ್ತು, ಇವಾಗ ನೋಡಿದ್ರೆ ಅಂತ ಹೇಳ್ತಿದ್ದವ್ರಿಗೆ ಮುಂದೆ ಮಾತೇ ಬರಲಿಲ್ಲ. ಶ್ರೀಕಂಠ ದತ್ತ ಎದ್ದು ನಿಂತ್ರು. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋದ್ರೆ ಏನಾದ್ರೂ ಐಡಿಯಾ ಸಿಗ್ಬಹುದು ಅಂದವರು ಹೊರಟೇ ಬಿಟ್ರು. ಅಷ್ಟರಲ್ಲಿ ಸಾನ್ಯಾ ಆಳ್ವಾಗ ಉಸಿರು ತಗೊಂಡು ತಾತ ನಾನ್ ಕೂಡ ನಿಮ್ ಜೊತೆ ಬರ್ತೀನಿ ಅಂದ್ಲು. ಸರಿ. ಸಾನ್ಯಾ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶ್ರೀಕಂಠ ದತ್ತ ಅವ್ರ ಜೊತೆ ಎಲ್ಎಕ್ಸ್ ಕಾರ್ಪೊರೇಷನ್ ಆಫೀಸ್ಗೆ ಹೋದ್ಲು. ಸಾಮ್ರಾಟ್ ಫೋನ್ ಇಟ್ಟು ಡೋರ್ ಓಪನ್ ಮಾಡ್ದ. ಅಲ್ಲಿ ನೋಡಿದ್ರೆ ಚೈತ್ರಲಿ ಬಾಗ್ಲಲ್ಲಿ ನಿಂತಿದ್ಲು. ಸಾಮ್ರಾಟ್ ನೋಟ ಅವಳು ಮುಖದಿಂದ ಅವಳ ಶಾರ್ಟ್ ಸ್ಕರ್ಟ್ ಕ್ರಾಪ್ ಟಾಪ್ ಕಡೆ ಹೋಯ್ತು. ಚೈತ್ರಲಿ ಇವತ್ತು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಲು. ಹೆಲೋ ಸಾಮ್ರಾಟ್, ಚೈತ್ರಲಿ ನಗ್ತಾ ಹೇಳಿದ್ಲು. ಹಾ ಹೆಲೋ ಅಂದ ಸಾಮ್ರಾಟ್. ಅವಳು ಕೆನ್ನೆ ಮೇಲಿರೋ ಡಿಂಪಲ್ನ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡ್ದ. ಒಳಗಡೆ ಕರೀತೀಯೋ ಇಲ್ಲ ಇಲ್ಲೇ ನಿಲ್ಸ್ ಮಾತಾಡಿಸ್ತೀಯೋ? ಹೋ ಸಾರಿ, ಬಾ ಒಳಗಡೆ ಬಾ. ಅದಾದ್ಮೇಲೆ ಸಾಮ್ರಾಟ್ ವಾಸ್ತವಕ್ಕೆ ಬಂದವನು ತಾನ್ ಮಾಡಿದ ಕೆಲ್ಸಕ್ಕೆ ತಾನೇ ನಗೋದಕ್ ಶುರು ಮಾಡ್ದ. ನಗ್ತಾನೆ ಚೈತ್ರಲಿ ಒಳಗ್ ಬಂದ್ಲು. ಸಾಮ್ರಾಟ್ ಡೋರ್ ಕ್ಲೋಸ್ ಮಾಡ್ದವನು ಆದ್ರೆ ಸಾನ್ಯಾ ಮನೇಲಿಲ್ಲ ಅಂದ. ಚೈತ್ರಲಿ ಹಿಂದೆ ತಿರುಗಿ ಸಾಮ್ರಾಟ್ ಕಡೆ ನೋಡಿ ನಗ್ತಾ ಹಾ ನನಗ್ ಗೊತ್ತು, ಬಹುಶಃ ನಿನ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಅಂದ್ಬಿಟ್ಲು. ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏ ಇಲ್ಲ ಸಾನ್ಯಾ ಮನೇಲಿಲ್ಲ ಅಂತ ನನಗೆ ಗೊತ್ತು ಅಂತ ಅವಳ ಕಡೆನೆ ನೋಡ್ದ. ಅದಲ್ಲ, ಬೇರೆ ಏನೋ ಹೇಳ್ತಾ ಇದ್ದೀನಿ. ಬೇರೆನಾ? ಏನು? ಸಾಮ್ರಾಟ್ಗೆ ತಲೆ ಬುಡ ಅರ್ಥ ಆಗ್ಲಿಲ್ಲ. ನೆನಪು ಮಾಡ್ಕೋ. ಚೈತ್ರಲಿ ಮಾತು ಕೇಳಿ ಸಾಮ್ರಾಟ್ ಒಂದು ಸಲ ಮೆದ್ಲಿನ ಮೂಲೆನೂ ಹುಡ್ಕಾಡ್ದ. ಬಟ್ ಅವನ್ಗೆ ಏನೂ ನೆನಪಾಗ್ಲಿಲ್ಲ. ಆಗ ಚೈತ್ರಲಿನೇ ಇವತ್ತು ನೀನ್ ನನ್ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ಯಾ, ಮರ್ತ್ಬಿಟ್ಯಾ? ಸಾಮ್ರಾಟ್ ಹುಬ್ಬೆರಡನ್ನು ಹಣೆ ಮೇಲೆ ಕೆತ್ತಿ ನಾನ್ ಹಾಗೆ ಹೇಳದ್ನಾ? ಯಾವಾಗ ಅಂತ ಕೇಳ್ದ. ಹ್ಞೂ ಮತ್ತೆ ನೀನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದು, ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ಚೈತ್ರಲಿ ಮಾತಲ್ಲಿ ಕ್ಲಾರಿಟಿ ಇತ್ತು. ಸಾಮ್ರಾಟ್ ಮಾತ್ರ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದ. ಮತ್ತೆ ನಾನ್ ಹಾಗೆ ಹೇಳದ್ನಾ ಅಂತ ತಲೆ ಕೆರ್ಕೊಂಡ. ಚೈತ್ರಲಿ ಹೌದು ಅಂತ ನಿಧಾನವಾಗಿ ತಲೆ ಆಡಿಸಿ ಜೋರಾಗಿ ನಗ್ತಾ ಸಾಮ್ರಾಟ್ ನೆನ್ಪಿಲ್ಲ ಅಂತ ಹೇಳಿದ್ರೆ ಸರಿ ಇರಲ್ಲ ಅಂದ್ಲು. ನನಗ್ ನಿಜವಾಗ್ಲೂ ಹಾಗೆ ಹೇಳಿದ್ ನೆನ್ಪೇ ಇಲ್ಲ ಚೈತ್ರಲಿ. ಆಗ ಚೈತ್ರಲಿ ಸಾಮ್ರಾಟ್ ನಾವಿಬ್ರು ಇವತ್ತು ಜಿಮ್ಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ, ಇವಾಗ್ಲಾದ್ರೂ ನೆನ್ಪಾಯ್ತಾ ಅಂದ್ಲು. ಸಾಮ್ರಾಟ್ಗೆ ಜಿಮ್ ಅಂದ ಕೂಡಲೇ ನೆನಪಾಯ್ತು. ಬಟ್ ಚೈತ್ರಲಿ ನಿಜವಾಗ್ಲೂ ತನ್ನ ಜೊತೆ ಜಿಮ್ಗೆ ಬರ್ತಾಳೆ ಅಂತ ಸಾಮ್ರಾಟ್ ಅನ್ಕೊಂಡಿರ್ಲಿಲ್ಲ. ಸಾಮ್ರಾಟ್ ಯಾಕೋ ಬೇಡ ಅಂತ ಹೇಳೋದಕ್ಕಾಗ್ಲಿಲ್ಲ. ಅವನು ಅವಳ ಜೊತೆ ಹೋಗೋದಕ್ಕೆ ಒಪ್ಕೊಂಡ. ಚೈತ್ರಲಿ ನಗೋದಕ್ಕೆ ಶುರು ಮಾಡಿದ್ಲು. ಹೋ ಸಾರಿ, ನಾನು ನಿನ್ಗೆ ಹೇಳೋದೇ ಮರ್ತಿದ್ದೆ. ಬೈದವೇ ಇಲ್ಲೇ ಹತ್ರದಲ್ಲಿ ಒಂದು ಜಿಮ್ ಇನಾಗ್ರೇಷನ್ ಇದೆ, ನನಗೆ ಅದರ ಇನ್ವಿಟೇಷನ್ ಬಂದಿತ್ತು, ಒಂದು ಸಣ್ಣ ಫಂಕ್ಷನ್ ಅಷ್ಟೇ. ಸಾಮ್ರಾಟ್ಗೆ ಹೋಗೋದಕ್ಕೆ ಯಾಕೋ ಇಂಜರ್ಕೆ ಅನ್ಸಿದ್ರು. ಚೈತ್ರಲಿ ಒತ್ತಾಯಕ್ಕೆ ಹೊರಟ. ನಾನು ಇದೇ ಬಟ್ಟೆಲ್ ಬಂದ್ರೂ ನಡೆಯುತ್ತೆ ಅಲ್ವಾ ಅಂತ ಕೇಳ್ದ. ಹಾ ನಿನ್ನಿಷ್ಟ ಅಂದ್ಲು ಚೈತ್ರಲಿ. ಒಟ್ನಲ್ಲಿ ಅವಳಿಗೆ ಸಾಮ್ರಾಟ್ ಬರ್ಬೇಕಿತ್ತು ಅಷ್ಟೇ. ಅವನು ಯಾವ ಬಟ್ಟೆಲ್ ಬಂದ್ರೂ ಪರವಾಗಿರ್ಲಿಲ್ಲ. ಸಾಮ್ರಾಟ್ ಮನೆಯಿಂದಾನೇ ಜಾಗಿಂಗ್ ಮಾಡ್ಕೊಂಡು ಆಚೆ ಬಂದ. ಅದನ್ನ ನೋಡಿ ಚೈತ್ರಲಿ ನಗೋದಕ್ ಶುರು ಮಾಡಿದ್ಲು.
ಪರವಾಗಿಲ್ವೇ, ಇವಾಗಿಂದಾನೇ ವರ್ಕೌಟ್ ಶುರು ಮಾಡ್ಬಿಟ್ಟಿದ್ಯಲ್ಲ. ಅಲ್ಲಿವರೆಗೂ ಜಾಗ್ ಮಾಡ್ಕೊಂಡೇ ಬರ್ತೀಯೋ ಇಲ್ಲ ನನ್ ಜೊತೆ ಕಾರಲ್ಲಿ ಬರ್ತೀಯೋ? ಸಾಮ್ರಾಟ್ ನಗ್ತಾನೆ ತಲೆ ಆಡ್ಸಿ, ನಿನ್ ಕಾರಲ್ಲೇ ಹೋಗೋಣವಾ ಇಲ್ಲ ನನ್ ಕಾರ್ ತಗೊಳ್ಳ ಅಂದ. ಇಲ್ಲ, ನಾನ್ ಕಾರ್ ತಂದಿಲ್ಲ, ಕ್ಯಾಬಲ್ ಬಂದೆ ಅಂತ ಎರಡೂ ಕೈ ಚಾಚಿ ಖಾಲಿ ಕೈ ತೋರ್ಸಿ ಹೇಳಿದ್ಲು. ಅವಳು ಚೈಲ್ಡಿಶ್ನೆಸ್ ನೋಡಿ ಸಾಮ್ರಾಟ್ ನಗ್ತಾ, ಸರಿ ಹೋಯ್ತು, ಶ್ಯಾಮಿಂದ ಎಸ್ಕೇಪ್ ಆಗೋದಕ್ಕೆ ಅವತ್ತು ಬಾಯ್ ಫ್ರೆಂಡ್ ಮಾಡ್ಕೊಂಡೆ, ಇವಾಗ ಕಾರ್ ಡ್ರೈವರ್ ಮಾಡ್ಕೋತಿದ್ಯಾ ಅಂತ ರೇಗಿಸ್ತಾನೆ ಕಾರ್ ಕಡೆ ಹೋಗಿ ಡ್ರೈವಿಂಗ್ ಸೀಟ್ ಹತ್ತದ. ಚೈತ್ರಾಲಿನೂ ನಗ್ತಾ ಅವನ ಹಿಂದೆನೆ ಹೋದ್ಲು. ಸಾಮ್ರಾಟ್ ಕಾರ್ ಡೋರ್ ಕ್ಲೋಸ್ ಮಾಡಿ, ಅಲ್ಲ ನಿನ್ ಫ್ರೆಂಡ್ ಹತ್ರ ನಿನ್ ಗಂಡನ ಒಂದಿನದ ಮಟ್ಟಿಗೆ ಸಾಲ ತಗೋತೀನಿ ಅಂತ ಪರ್ಮಿಷನ್ ಕೇಳಿದ್ಯಾ ಅಂತ ಕಾಮಿಡಿಯಾಗಿ ಕೇಳ್ದ. ಚೈತ್ರಾಲಿನೂ ಕಾರ್ ಹತ್ತಿ, ಹಾ ಕೇಳ್ದೆ, ಏನಂದ್ಲು ಗೊತ್ತಾ? 1 ದಿನಕ್ಕೇನು 1 ವರ್ಷಕ್ಕೆ ಸಾಲ ಕೊಡ್ತೀನಿ ಅಂದ್ಲು. ಅಷ್ಟೇ ಅಲ್ಲ, ಪರ್ಮನೆಂಟ್ ಆಗಿ ಮಾರೋದಕ್ಕೂ ರೆಡಿ ಅಂದ್ಲು. ತಗೊಳ್ಳೋದಾದ್ರೆ ಹೇಳು ಅಂದಿದ್ದಾಳಪ್ಪ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಾಮ್ರಾಟು ನಗ್ದ, ಆದ್ರೆ ಅವನಿಗೆ ಒಳಗಡೆನೆ ಫೀಲ್ ಆಗ್ತಾ ಇತ್ತು. ಚೈತ್ರಾಲಿ ಅವನ ಕಡೆನೆ ನೋಡ್ತಾ, ಸಾನಿಯಾ ನಿನ್ನ ಇಷ್ಟಪಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ಅಲ್ವಾ, ನೀನ್ ಅವಳಿಂದ ದೂರ ಇದ್ದಷ್ಟು ಅವಳು ಖುಷಿಯಾಗಿರ್ತಾಳೆ ಅಂತಂದ್ಲು. ಸಾಮ್ರಾಟ್ ಹೌದು ಅಂತ ತಲೆ ಆಡಿಸ್ತಾ ಅಷ್ಟೆ, ಏನು ಹೇಳಲಿಲ್ಲ. ಚೈತ್ರಾಲಿ ಸೀಟ್ ಬೆಲ್ಟ್ ಹಾಕೊಳ್ತಾ, ಸಾಮ್ರಾಟ್ ಹೇಳೋದ್ ಮರ್ತಿದ್ದೆ, ನಿನ್ ಕಾರ್ ಸಖತ್ ಕಂಫರ್ಟಬಲ್ ಆಗಿದೆ, ನೋಡೋದಕ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಳಗಡೆ ಸೂಪರ್ ಆಗಿದೆ. ನನ್ನನ್ನು ಒಂದಿನ ಪಿಕ್ನಿಕ್ ಕರ್ಕೊಂಡು ಹೋಗ್ಬೋದು ಅಲ್ವಾ ನೀನು? ಇದೇ ಕಾರಲ್ಲಿ ಸೂಪರ್ ಆಗಿರುತ್ತೆ. ಸಾಮ್ರಾಟ್ಗೆ ಯಾಕೋ ಮಾತೆ ಬರಲಿಲ್ಲ. ಅವನು ಆಳ್ವಾಗಿ ಉಸಿರಾಡ್ತಾ, ಇಲ್ಲ ಅದು ಸಾನ್ಯಾ ಏನೋ ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ ಅಂದವನು ಕಾರ್ ಸ್ಟಾರ್ಟ್ ಮಾಡ್ದ. ಹೋ ಅದಾ ನಿನ್ ಪ್ರಾಬ್ಲಮ್ಮು, ನಾನು ಅವಳನ್ನ ನೋಡ್ಕೋತೀನಿ ಬಿಡು ಅಂತ ಹೇಳ್ದವಳು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡ್ಲು. ಸ್ವಲ್ಪ ಹೊತ್ತಿನ ನಂತರ ಹೊಸ ಜಿಮ್ ರೀಚ್ ಆದ್ರು. ಚೈತ್ರಾಲಿ ಇನ್ನೇನ್ ಕಾರ್ಡೋರ್ ತೆಗಿಬೇಕು ಅಷ್ಟರಲ್ಲಿ ಸಾಮ್ರಾಟ್ ಜೋರಾಗಿ, ಹೇ ನೋ ಅಲ್ಲೇ ಇರು, ಕೆಳಗಿಳಿಬೇಡ ಅಂತ ವಿಚಿತ್ರವಾಗಿ ಹೇಳ್ದ. ಚೈತ್ರಾಲಿ ಸಡನ್ ಆಗಿ ಗಾಬರಿಯಾಗಿ ಕೂತಲ್ಲೇ ಗುಬ್ಬಚ್ಚಿ ತರ ಆಗೋದ್ಲು. ಸಾಮ್ರಾಟ್ ಮೊದಲು ಕಾರಿಂದ ಕೆಳಗಿಳಿದು ಚೈತ್ರಾಲಿ ಡೋರ್ನ ತೆಗೆದು, ಇವತ್ ಒಂದಿನದ ಮಟ್ಟಿಗೆ ನಾನ್ ನಿನ್ ಬಾಯ್ ಫ್ರೆಂಡ್ ಮರ್ತು ಬಿಟ್ಟಿಯಾ ಅಂದಾಗ ಚೈತ್ರಾಲಿ ಜೋರಾಗಿ ನಕ್ಲು. ಹಬ್ಬ, ಒಂದು ಕ್ಷಣಕ್ಕೆ ಹೆದ್ರು ಬಿಟ್ಟಿದ್ದೆ, ಕ್ಯಾರೆಕ್ಟರ್ ಅಷ್ಟೊಂದು ಇನ್ವಾಲ್ವ್ ಆಗಿದ್ಯಾ, ಎಂತ ಆಕ್ಟಿಂಗು. ಸಾಮ್ರಾಟ್ ನಗ್ತಾ, ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ ಡೋರ್ ಕ್ಲೋಸ್ ಮಾಡ್ದ. ಚೈತ್ರಾಲಿ ಸಾಮ್ರಾಟ್ ಇಬ್ರು ಲಿಫ್ಟ್ ಕಡೆ ಹೋಗೋದಕ್ಕೆ ಟರ್ನ್ ಆದ್ರು. ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ಅಲ್ಗೊಂದು ಕಾರ್ ಬಂತು. ಸಾಮ್ರಾಟ್ ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಆದ್ರೆ ಚೈತ್ರಾಲಿ ಕಣ್ಣು ಆ ಕಾರ್ನ ನೋಡ್ಬಿಟ್ಟು, ಅದು ಸೇಮ್ ಟು ಸೇಮ್ ಸಾಮ್ರಾಟ್ ಕಾರ್ ತರನೇ ಇತ್ತು. ಅದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಾರ್ ಅಂತ ಗೊತ್ತಾಗ್ತಿತ್ತು. ಚೈತ್ರಾಲಿ ಆ ಕಾರ್ನ ಸಾಮ್ರಾಟ್ ಕಾರ್ನ ಬಿಟ್ಟು ಬಿಡದೆ ನೋಡ್ತಾ ಅಲ್ಲೇ ನಿಂತ್ಬಿಟ್ಲು. ಆಮೇಲೆ ಚೈತ್ರಾಲಿ ಕಾರ್ ನೋಡ್ತಿರೋದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡ್ದ. ಅವನ್ಗೆ ಈಗ ಟೆನ್ಷನ್ ಜಾಸ್ತಿ ಆಗಿ ಉಸಿರು ಕಟ್ತಿರೋ ತರ ಫೀಲ್ ಆಯ್ತು. ಚೈತ್ರಾಲಿ ಕೇಳೋ ಪ್ರಶ್ನೆಗೆಲ್ಲ ಸಾಮ್ರಾಟ್ ಏನ್ ಉತ್ತರ ಕೊಡ್ತಾನೆ? ಅವನ್ಗೆ ಚೈತ್ರಾಲಿಯಿಂದ ತನ್ನ ಐಡೆಂಟಿಟಿನ ಸೀಕ್ರೆಟ್ ಆಗಿಡೋದಕ್ಕೆ ಸಾಧ್ಯ ಆಗುತ್ತಾ? ಇನ್ನಷ್ಟು ತಿಳ್ಕೋಬೇಕು ಅಂದ್ರೆ ಮುಂದೆ ಕೇಳ್ತಾ ಇರಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.